ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲರೂ ಆರಾಮದೀವಿ. ಬರ್ರಿ, ಇವತ್ತಿನ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹೊಸ ವ್ಲಾಗ್. ನಿಮಗೇನಾದರೂ ಇವತ್ತಿನ ವ್ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿರಿ. ಹೊಸದಾಗಿ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ. ಇವಾಗ ಕೆಲಸ ಆಲ್ಮೋಸ್ಟ್ ಸ್ವಲ್ಪ ಮುಗ್ದೈತಿ, ಇನ್ನೂ ಸ್ವಲ್ಪ ಐತಿ. ಮುಗ್ದೈತಿ ಅಂತ ಹೇಳೋಕ್ಕಾಗಲ್ಲ, ಮಾಡಬೇಕು. ಹಂಗೆ ಮಾಡ್ತಾನೇ ಇರ್ತೀವಿ. ಮನ್ಯಾಗ ಅದೀವಿ ಅಂದಮೇಲೆ ಕಂಟಿನ್ಯೂ ಕೆಲಸ ಮಾಡ್ಕೊತ ಇದ್ರೆ ಕಂಟಿನ್ಯೂ ಕೆಲಸ ಇರ್ತಾವೆ. ಮುಗ್ದೈತೆ ಅಂತ ಸುಮ್ಮನೆ ಕೂತ್ಕೊಂಡ್ರೆ ಎಲ್ಲ ಮುಗ್ದೈತೆ ಅಂದಂಗೆ. ಅದಕ್ಕೆ ಸ್ವಲ್ಪ ಮುಗ್ದೈತಿ. ವಾಷಿಂಗ್ ಮಿಷಿನ್ಗೆ ಹಾಸಿಗೆ ಹಾಕೀನಿ. ಈಕಿ ನಾವೆಂದು ಹೊಚ್ಕೊಳ್ಳೋದು ಕೂತಾಳ್ರಿ. ಬಟ್ಟೆ ಇನ್ನು ಕಟ್ಟದ ಮಳೆಗಾಲ ಚಳಿಗಾಲದಾಗ ನೋಡ್ತಾಳೆ. ಕೈ ಬಾಯಿ ಹಾಕ್ಕೊತಾಳೆ. ಬಟ್ಟೆ ಕಟ್ಟಿದ್ರೂ ಹಾಕ್ಕೊತಾಳೆ, ಬಟ್ಟೆ ಕಟ್ಟಿಲ್ಲ ಅಂದ್ರೂ ಹಾಕ್ಕೊತಾಳೆ. ಒಂದೊಂದ್ಸಲ ಒಂದು ಕೈ ಮುಚ್ಕೊಂಡೈತಿ, ಇನ್ನೊಂದು ಕೈ ಓಪನ್ ಆಗೈತಿ. ಹಂಗಾಗಿ ಅದನ್ನ ಬಾಯಿ ಇಟ್ಕೊತಾಳೆ. ಬಾಯಿ ಹಾಕ್ಕೊತಾಳಲ್ಲ, ಅದು ಜೊಲ್ಲೆಲ್ಲ ಕೈ ಮ್ಯಾಗ ಬಿದ್ದು ಕೈ ಒಂಥರ ಸಲ್ತಂಗೆ ಹಾಕವು. ಅದಕ್ಕೆ ಬಟ್ಟೆ ಕಟ್ಟಿಬಿಟ್ರೆ ಒಂದು ಸ್ವಲ್ಪ ಸೇಫ್ ಆಗಿರ್ತಾವೆ ಕೈ ಅಂತೇಳಿ ಕೈ ಕಟ್ಟಿ ಇದು ಬಟ್ಟೆ ಕಟ್ಟಿನಿ. ನೋಡ್ಬೋದು, ಮುಂದಕ್ಕೆ ಹೋಗ್ಕಾಳ್ರಿ. ಇವಾಗ ನಾನು ಮನೆಯೆಲ್ಲ ಒಂದು ಸ್ವಲ್ಪ ಕಸ ಗುಡಿಸಿ ಹಾಸಿಗೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿ ಒಂದು ಲೋಡ್ ಹಾಕಿನೀಗ. ಇನ್ನೊಂದು ಲೋಡ್ ಐತಿ. ಬೆಡ್ಶೀಟು ಕವರು, ದಿಮ್ ಕವರು ಅವೆಲ್ಲ ಬಡಿಸ್ಕೊತಿದ್ದಿ ತಲೆಗೆ. ಇದಕ್ಕೆ ತಲೆ ಹಿಂದ್ಕ ಮಾಡಾಕತ್ತಾಳೆ ಇಲ್ಲಿ ಕುತ್ಕೊಂಡು. ನಾನು ಇಲ್ಲಿ ಕುಂದ್ರಿಸಿರ್ತೀನಿ, ಇಲ್ಲಿ ಅಲ್ಲಿ ಹೋಗ್ಕಾಳ ರೂಮಿಗೆ. ಈಗ ಅದೇ ಬಟ್ಟೆ ಹಾಸಿಗೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಕತ್ತೀನಿ. ಸ್ವಲ್ಪ 15 ದಿವಸಕ್ಕೊಮ್ಮೆ ಹಾಕಲೇಬೇಕು. ಈಗ ಮಳೆಗಾಲದಾಗ ಒಂದು ಸ್ವಲ್ಪ ಇದು ಏನಪ್ಪ ಅಂದರೆ ಹಸಿ ಸ್ಮೆಲ್ ಜಾಸ್ತಿ ಇರ್ತೈತಿ, ಡ್ರೈನೆಸ್ ಇರೋಂಗಿಲ್ಲ. ಒಂದು ತಿಂಗಳನ್ನ 15 ದಿನ ಆಲೆ ಚೇಂಜ್ ಮಾಡಿ ಮತ್ತು ಅದಕ್ಕೆ ಇವತ್ತು ಚೇಂಜ್ ಮಾಡಿ ಒಗ್ಯಾಕೆ ಹಾಕೀನಿ. ಹಾಗೆ ಒಂದೊಂದು ಮಾಡ್ಕೊತೀನಿ ಕ್ಲೀನಿಂಗ್. ಮನೆಗೆ ಹೆಣ್ಮಕ್ಳಿಗೆ ಮಾಡೋಕ್ಕಾಗಲ್ಲ ನೋಡ್ರಿ. ಹಾಗಾಗಿ ಈಗ ಪಲಾವು ಮನೆ ಸಂಡೆ ಮಾಡಿದ್ದೆ, ಮತ್ತು ಇವತ್ತು ಮಾಡೀನಿ. ದಿನ ಒಂದು ಏನು ಮಾಡೋದು ಅಂತ ತಲೆ ಕೆಡುತ್ತೆ. ಅದಕ್ಕೆ ಪಲಾವು ಇಂಥವೆಲ್ಲ ಒಂದು ಸ್ವಲ್ಪ ಚೆನ್ನಾಗಿರ್ತಾವೆ ತಿನ್ನೋಕೆ ಮಧ್ಯಾಹ್ನ ಅಂತೇಳಿ ಮಾಡೀನಿ. ಮೊಸರು ಬಜ್ಜಿ ಮಾಡೀನಿ. ಇದಕ್ಕೆ ಬಿಸಿ ಇಡ್ತೀನಿ, ಒಂದು ಸ್ವಲ್ಪ ಬಿಸಿ ಮಾಡ್ಕೊತೀನಿ. ಮಳೆಗಾಲದಾಗ ಚಳಿಗಾಲದಾಗ ಬಿಸಿ ಬೇಕು. ಬೇಸಿಗೆಯಾಗ ಒಂದು ಸ್ವಲ್ಪ ತಣ್ಣ ಆಗ್ಬೇಕು ಅನ್ನಿಸ್ತದೆ. ವಾ ಹಾಂ ಬಂದೆ. ಏನು ಏನು ಟಿ ವಿ ನಿಂತೈತೇನಾ? ಹಾಸ್ತೀನಿ ಟಿ ವಿ ಹಚ್ಬೇಕಾ? ಹಾಂ ಆಯಿತು. ಆಕೆಗೆ ತಿನ್ನಿಸಿ ಆಲ್ರೆಡಿ ತಿನ್ನಿಸ್ಬಿಟ್ಟು ನಾನು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಮತ್ತು ನಾ ಎಲ್ಲ ಇದನ್ನು ಮಾಡ್ಕೊತ ನಿಂತೆ ಅಂದರೆ ಹೊಟ್ಟೆ ಹಸ್ಕೊಂಡು ಸುಮ್ಮನೆ ಕಿರ್ಚಾಡೋದು ಅಳೋದು ಮಾಡ್ತಾಳೆ. ಅದಕ್ಕೆ ಫಸ್ಟ್ ಆಕೆಗೆ ತಿನ್ನಿಸಿ ಆಮೇಲೆ ನಾನು ಕೆಲಸ ಮಾಡ್ಕೊಂಡ್ರೆ ಆಯ್ತು ಅಂತ ತಿನ್ನಿಸಿ ಎಲ್ಲ ಒಂದು ಸ್ವಲ್ಪ ಕ್ಲೀನಿಂಗ್ ಕೆಲಸ ಮುಗಿಸ್ಕೊಂಡು ಸ್ನಾನ ಮಾಡ್ಕೊಂಬಂದೆ. ದೀಪ ಹಚ್ಚಿಲ್ಲ ಇವತ್ತಿನ್ನು, ಟೈಮ್ ಆಯಿತು. ಅದಕ್ಕೆ ಸಂಜೆ ಮುಂದೆ ದೀಪ ಹಚ್ಚಿದ್ರಾಯ್ತು ಅಂತ ಎಬ್ಬಿಸ್ತೀನಿ. ಸಂಜೆ ಮುಂದೆ ಹಚ್ಚಿದ್ರಾತಂತ ಬಿಟ್ಟಿನಿ. ಈಗ ಬರ್ರಿ, ಈಗ ನಾನು ಪಲಾವ್ ರೆಸಿಪಿ ನಿನ್ನೆ ಒಬ್ಬರು ಕೇಳಿದ್ರು, ಮೊನ್ನೆ ಕೇಳಿದ್ರು ಅನ್ಸುತ್ತೆ. ಪಲಾವ್ ರೆಸಿಪಿ ಶೇರ್ ಮಾಡ್ಕೊಡ್ರಿ ಅಂತಂದು ಕೇಳ್ತಾರೆ. ಹಂಗಾಗಿ ಶೇರ್ ಮಾಡ್ಕೊತೀನಿ. ನಾನು ಶೇರ್ ಮಾಡಿದಾಗ ಅವ್ರು ನೋಡ್ತಾರ ಇಲ್ಲ ಗೊತ್ತಿಲ್ಲ, ಒಟ್ಟಿನಲ್ಲಿ ನಾನು ಶೇರ್ ಮಾಡ್ತೀನಿ ಕೇಳ್ತಾರಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ಇದ್ರಾಗ ಇನ್ಸ್ಟಾಗ್ರಾಮ್ದಲ್ಲೂ ಕೂಡ ಒಬ್ಬರು ಕಮೆಂಟ್ ಹಾಕಿದ್ರು, ಇಂಗ್ರೀಡಿಯೆಂಟ್ ಸಮೇತ ವೀಡಿಯೋನ ಅಪ್ಲೋಡ್ ಮಾಡಿರಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಅದೇ ಪಲಾವ್ ವೀಡಿಯೋನ ನನಗೆ 2 ಲ್ಯಾಕ್ ವ್ಯೂಸ್ ಹೋಗೈತಿ ಇದರಲ್ಲಿ ಇನ್ಸ್ಟಾಗ್ರಾಮ್ದಲ್ಲಿ. ಆ ಪಲಾವ್ ರೆಸಿಪಿ ವೀಡಿಯೋದಿಂದನೇ ವ್ಯೂಸ್ ಜಾಸ್ತಿ ಆಗೈತಿ, ಮತ್ತು ಫಾಲೋವರ್ಸು ಕೂಡ ಜಾಸ್ತಿ ಆಗ್ಯಾರ, ಲೈಕ್ಸು ಕೂಡ ಜಾಸ್ತಿ ಆಗೈತಿ. ಅದಕ್ಕೆ ವೀಡಿಯೋ ಇದು ಇಂಗ್ರೀಡಿಯೆಂಟ್ ಸಮೇತ ಹಾಕ್ರಿ ಅಂದ್ರೆ ಅದಕ್ಕೆ ಈ ಸಲ ವಾಯ್ಸ್ ರೆಕಾರ್ಡ್ ಕೊಟ್ಟು ಹೆಂಗೆ ಮಾಡ್ತೀನಿ ಹೆಂಗಿಲ್ಲ ಅದನ್ನೆಲ್ಲ ಹಾಕಿ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಇದರಲ್ಲಿ. ಇನ್ಸ್ಟಾಗ್ರಾಮ್ದಲ್ಲಿ ಪೋಸ್ಟ್ ಮಾಡ್ತೀನಿ, ಮತ್ತು ಫೇಸ್ಬುಕ್ಕಲ್ಲಿನೂ ಕೂಡ ಪೋಸ್ಟ್ ಮಾಡ್ತೀನಿ. ಇನ್ಸ್ಟಾಗ್ರಾಮ್ದಲ್ಲಿ ಶ್ರೀದೇವಿ ಸಿಂಪಲ್ ಲೈಫ್ ಅಂತ ಐತಿ. ಆಮೇಲೆ ಶ್ರೀದೇವಿ at 1 to 1900 ಏನಾಯ್ತಲ್ಲ 1486 ಐತಿ. ಶ್ರೀದೇವಿ at 1486 ಅಂತ ಹೊಡೀರಿ, ಇಲ್ಲಾಂದರೆ ಶ್ರೀದೇವಿ ಸಿಂಪಲ್ ಲೈಫ್ ಅಂತ ಸರ್ಚ್ ಮಾಡಿರಿ. ಆಮೇಲೆ ಫೇಸ್ಬುಕ್ಕಲ್ಲಿನೂ ಶ್ರೀದೇವಿ ಸಿಂಪಲ್ ಲೈಫ್ ಅಂತಲೇ ಇಟ್ಕೊಂಡಿನಿ. ಯಾರೆಲ್ಲ ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀರಿ ಅಲ್ಲಿನೂ ಕೂಡ ಸಪೋರ್ಟ್ ಮಾಡಿರಿ ಅಂತ ಕೇಳ್ತೀನಿ. ಬರ್ರಿ, ಈಗ ಪಲಾವ್ ರೆಸಿಪಿನ ಶೇರ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ.
ಈಗ ನೋಡಿರಿ ಫ್ರೆಂಡ್ಸು, ಒಂದು ಕುಕ್ಕರ್ಗೆ ಒಂದು 2ರಿಂದ 2.5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿನಿ. ಅದಾದಮೇಲೆ 1.5 ಸ್ಪೂನಷ್ಟು ತುಪ್ಪನ ಹಾಕ್ಕೊತೀನಿ. ಈ ರೆಸಿಪಿನ ಕೇಳ್ತಾ ಇದ್ರು ಅಂತ ಹೇಳ್ಬಿಟ್ಟು ಶೇರ್ ಮಾಡ್ಕೊಳಕತ್ತೀನಿ. ಪದೇ ಪದೇ ಅದನ್ನ ತೋರಿಸ್ತಾರಂತ ಬೇಜಾರು ಮಾಡ್ಕೊಬೇಡ್ರಿ. ನೋಡಿರಿ, ಪಲಾವ್ ಎಲೆ, ಚಕ್ಕೆ, ಏಲಕ್ಕಿ, ಲವಂಗ, ಒಂದು ಸ್ವಲ್ಪ ಸೋಂಪು ಮತ್ತು ಒಂಚೂರು ಕಸೂರಿ ಮೇಥಿನ ಹಾಕ್ಕೊಂಡಿನಿ. ಅದೆಲ್ಲ ಹಾಕಿ ಫ್ರೈ ಮಾಡಿದಾದಮೇಲೆ ಈಗ ಒಂದು ಈರುಳ್ಳಿನ ಉದ್ದುದ್ಕ ಕಟ್ ಮಾಡಿ ಹಾಕ್ಕೊಂಡು ಅದ್ರ ಜೊತೆಗಿನ ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಸ್ವಲ್ಪ ಅದು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು ಈರುಳ್ಳಿ. ಅದಾದಮೇಲೆ ಒಂದು ಸ್ವಲ್ಪ ಬಟಾಣಿ ಕಾಳು ಹಾಕಿ ಫ್ರೈ ಮಾಡಿದಾದಮೇಲೆ ಈಗ ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ ಮತ್ತು ಒಂದು ಟೊಮೆಟೊ ದೊಡ್ಡ ಸೈಜು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಫ್ರೈ ಆದಮೇಲೆ ಈಗ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳಕತ್ತೀನಿ. ಒಂದು ರುಚಿಗೆ ತಕ್ಕಷ್ಟು ಒಂದು 2.5 ಸ್ಪೂನು ಅಥವಾ 3 ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿನಿ. 3 ಕಪ್ ಅಕ್ಕಿಗೆ 3 ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿನಿ. ನಿಮ್ದು ಅಳತೆ ಯಾವ ರೀತಿ ಇರುತ್ತೆ ಅದ್ರ ಮೇಲೆ ನೋಡಿಕೊಂಡು ಉಪ್ಪು ಹಾಕ್ಕೊರಿ. ಈಗ ಅದನ್ನು ಫ್ರೈ ಮಾಡಿ ಇಟ್ಟಿದ್ದೀನಿ ಸೈಡಲ್ಲಿ. ಫ್ರೈ ಆಗ್ತಾ ಇರ್ತದೆ ಅಷ್ಟರಲ್ಲಿ ಮಸಾಲೆನ ರುಬ್ಕೊಂಡ್ರಾಯ್ತು ಅಂತೇಳ್ಬಿಟ್ಟು ಮಸಾಲೆ ರುಬ್ಬಕ್ಕೆ ಒಂದು ಹಿಡಿಯಷ್ಟು ಕಾಯಿ ತುರಿ ಹಾಕ್ಕೋಬೋದು, ಇಲ್ಲಾಂದರೆ ಕಾಯಿನ ಹೆಚ್ಚಿಬಿಟ್ಟು ಹಾಕ್ಕೋಬೋದು. ಸ್ವಲ್ಪ ಬೆಳ್ಳುಳ್ಳಿ, ಒಂದು 2 ಇಂಚಷ್ಟು ಶುಂಠಿ ಮತ್ತು ಒಂದು 5ರಿಂದ 6-7 ಹಸಿಮೆಣ್ಸಿನ್ಕಾಯಿ. ನಿಮ್ಗೆ ಖಾರ ಜಾಸ್ತಿ ಬೇಕಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊರಿ, ಕಡಿಮೆ ಬೇಕಂದ್ರೆ ಕಡಿಮೆ ಹಾಕ್ಕೊರಿ. ನಾನು ಒಂದು 5-6 ಹಾಕ್ಕೊಂಡಿನಿ ಹಸಿಮೆಣ್ಸಿನ್ಕಾಯಿನ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಹಿಡಿಯಷ್ಟು, ಅಂದರೆ ಚಿಕ್ಕದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಮತ್ತೊಂದು ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕ್ಕೊಳಕತ್ತೀನಿ. ಇದು ಮಸಾಲೆ ರುಬ್ಬಿ ಹಾಕಿ ಮಾಡೋದ್ರಿಂದ ಪಲಾವು ಘಮ ಘಮ ಅಂತಿರ್ತೈತಿ ಮತ್ತು ರುಚಿನೂ ಕೂಡ ಚೆನ್ನಾಗಿರ್ತೈತಿ. ಈಗ ನೋಡಿರಿ, 3 ಏಲಕ್ಕಿ, 3 ಲವಂಗ, ಒಂದು 2 ಚಕ್ಕೆ ಪೀಸು, 1 ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿನಿ. ಅದ್ರ ಜೊತೆಗೆ ಹಾಕಿ ಅದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರ್ಬೇಕಾಗತ್ತೆ. ಈಗ ನೋಡಿರಿ, ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ. ಎಷ್ಟು ಚೆನ್ನಾಗಿ ಬಂದೈತಿ. ನ್ಯಾಚುರಲ್ ಕಲರು ಕೊತ್ತಂಬರಿ ಮತ್ತು ಪುದೀನದ್ದು. ಈಗ ತರಕಾರಿನೂ ಕೂಡ ಸಣ್ಣಗೆ ಒಲೆ ಇಟ್ಟು ಫ್ರೈ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಮಸಾಲೆ ರುಬ್ಕೊಂಬಂದು ಅದನ್ನು ಕೂಡ ಹಾಕ್ಕೊಳಕತ್ತೀನಿ. ನೋಡ್ಬೋದು, ಎಲ್ಲ ಮಸಾಲೆನ ಹಾಕಿ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಬೇಕು. ಫ್ರೈ ಮಾಡ್ತಾ ಅದು ಸೈಡಲ್ಲಿ ಎಣ್ಣೆ ಬಿಟ್ಕೊಂಬರ್ತೈತಿ. ಮಸಾಲೆ ಎಲ್ಲ ಫ್ರೈ ಆದಮೇಲೆ ಎಣ್ಣೆ ಬಿಟ್ಕೊಂಬಂದ್ಮೇಲೆ ನಾವು ಅಕ್ಕಿ, ನೀರು ಹಾಕ್ಕೋಬೇಕಾಗುತ್ತೆ. ಯಾಕಂದ್ರೆ ಅವಸರ ಮಾಡಿದ್ವಿ ಅಂದರೆ ಅಷ್ಟು ಚೆನ್ನಾಗಿರಲ್ಲ. ಅದಕ್ಕೆ ಪಲಾವ್ ಮಾಡಬೇಕಂದ್ರೆ ಏನೋ ಇಲ್ಲಾಂದ್ರೆ 1 ಅವರ್ ಬೇಕೇ ಬೇಕು. ತರಕಾರಿ ಹೆಚ್ಕೊಂಡು ಒಗ್ಗರಣೆ ಕೊಟ್ಟು ಅದು ವಿಜಲ್ ಹೋಗ್ಬೇಕಂದ್ರೆ 1 ಅವರ್ ಬೇಕು ಪಲಾವ್ ಮಾಡೋಕ್ಕೆ. ಹಾಗಾಗಿ ಬೆಳಿಗ್ಗೆ ಬೇಗ ಎದ್ದು ಮಾಡಿದ್ರೆ ಈ ರೀತಿ ರೆಸಿಪಿನೂ ಶೇರ್ ಮಾಡ್ಕೋಬೋದು, ಪಲಾವ್ನು ಕೂಡ ಮಾಡ್ಕೋಬೋದು. ಬೇಗ ಎದ್ದಾಗ ಬೇಗ ಹಾಕಿರ್ತೈತಿ ಎಲ್ಲನೂ ರೆಸಿಪಿಗಳು. ವಿಡಿಯೋ ಮಾಡ್ಕೊಳಕ್ಕೂ ಅನುಕೂಲ ಆಗುತ್ತೆ. ಲೇಟಾಗಿದ್ರೆ ವಿಡಿಯೋ ಮಾಡೋಕ್ಕೂ ಆಗಂಗಿಲ್ಲ. ಇತ್ಲಾಗ ನನಗೆ ಈ ರೀತಿ ದೊಡ್ಡ ರೆಸಿಪಿಗಳನ್ನು ಶೇರ್ ಮಾಡ್ಕೊಳಕ್ಕೂ ಆಗಲ್ಲ. ಈಗ ಅದೆಲ್ಲ ಫ್ರೈ ಆದಮೇಲೆ ನಾನು 3 ಕಪ್ಪಷ್ಟು ಅಕ್ಕಿನ ತೊಳೆದು ನೆನೆ ಇಟ್ಟಿದ್ದೆ. 3 ಕಪ್ಪಿಗೆ 6 ಕಪ್ಪಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. 1:2 ರೇಷಿಯೋನಲ್ಲಿ ನೀರು ಹಾಕ್ಕೋಬೇಕಾಗತ್ತೆ. ನೀರು ಹಾಕಿ ಅಕ್ಕಿ ಹಾಕಿ ಇವಾಗ ಮಿಕ್ಸ್ ಮಾಡ್ಕೊಳಕತ್ತೀನಿ. ಹಂಚಿಯಲ್ಲಿ ಈ ರೀತಿ ಮಸಾಲೆ ಎಲ್ಲ ಅಂಟ್ಕೊಂಡಿತ್ತು, ಅದ್ರ ಸ್ಪ್ಯಾಚುಲಾದಿಂದ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳಕತ್ತೀನಿ. ನೋಡ್ಬೋದು, ಇವಾಗ ಒಂದು ಕುದಿ ಬಂತು ಪಲಾವು. ಪೂರ್ತಿ ಒಂದು ಕುದಿ ಬಂದಮೇಲೆ ಮುಚ್ಚಳ ಮುಚ್ಚಿದ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ಈಗ ನೋಡಿರಿ, ಒಂದು ಅರ್ಧ ಹೋಳಿನಷ್ಟು ಲಿಂಬೆ ಹುಳಿನ ಹಾಕ್ಕೊಳಕತ್ತೀನಿ. ಲಿಂಬೆ ರಸನ ಹಾಕೋದ್ರಿಂದ ಚೆನ್ನಾಗಿ ಬರ್ತೈತಿ, ಟೇಸ್ಟ್ ಇರ್ತೈತಿ ಅಂತ ಹೇಳ್ಬಿಟ್ಟು ಲಿಂಬೆ ಹುಳಿ ಇದು ನಿಂಬೆಹಣ್ಣಿನ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿ 1-2 ವಿಜಲ್ ಕೂಗಿಸ್ಕೊಂಡ್ರೆ ಸಾಕು. ಒಂದು ವಿಜಲ್ ಕೂಗಿಸಿದ್ರು ಕೂಡ ನಡೆಯುತ್ತೆ. ನಾನು 2 ವಿಜಲ್ ಕೂಗಿಸ್ಕೊಂಡಿದ್ದೀನಿ. ಇವಾಗ ಮೊಸರು ಬಜ್ಜಿ ಮಾಡ್ತಾಯಿದ್ದೀನಿ. ಅದು ವಿಜಲ್ ಹೋಗೋದ್ರೊಳಗೆ ಮೊಸರು ಬಜ್ಜಿ ಮಾಡಿದ್ರಾಯ್ತು ಅಂತ ಹೇಳ್ಬಿಟ್ಟು ಸ್ವಲ್ಪ ಒಂದು 1/4 ಲೀಟ್ರಷ್ಟು ಮೊಸರು ತೊಗೊಂಡಿನಿ. ಅದಕ್ಕೊಂದು ಸ್ವಲ್ಪ ಸೌತೆಕಾಯಿ, ಒಂದು ಚಿಕ್ಕದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿನಿ, ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡಿನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಫಸ್ಟಿಗೆ ಮೊಸರನ್ನ ನಾನು ಬೀಟ್ ಮಾಡ್ಕೊಂಡಿದ್ದೀನಿ. ಅದು ಕೆನೆ ಇರುತ್ತಲ್ಲ, ಅದನ್ನೆಲ್ಲ ಬೀಟ್ ಮಾಡ್ಕೊಂಡ್ರೆ ಕ್ರೀಮಿಯಾಗಿ ಬರುತ್ತೆ ಮೊಸರು ಬಜ್ಜಿ. ಹಾಗಾಗಿ ಈಗ ನೋಡಿರಿ, ಸ್ವಲ್ಪ ನೀರು ಹಾಕ್ಕೊಳಕತ್ತೀನಿ. ಸ್ವಲ್ಪ ಮೀಡಿಯಮ್ ಆಗಿ ಮಾಡ್ತಾಯಿದ್ದೀನಿ ಇವಾಗ ಮೊಸರು ಬಜ್ಜಿನ. ಮುಂಚೆ ಎಲ್ಲ ನೀರಾಗಿ ಮಾಡ್ತಿದ್ದೆ, ಬಟ್ ಇವಾಗ ನಮ್ಮ ನಮಿತಾ ಒಂದು ಸ್ವಲ್ಪ ಗಟ್ಟಿಯಾಗಿ ಮಾಡಿ ಮಮ್ಮಿ ಅಂತ ಅಂದ್ಲು. ಹಾಗಾಗಿ ಒಂದು ಮೀಡಿಯಮ್ ಹದವಾಗಿ ಮಾಡ್ತಾಯಿದ್ದೀನಿ. ಕ್ರೀಮಿಯಾಗಿ ಬಂದಿತ್ತು, ಚೆನ್ನಾಗಿತ್ತು. ಪಲಾವು ಮೊಸರು ಬಜ್ಜಿ ಕಾಂಬಿನೇಷನ್ ಅಂತೂ ಸಖತ್ತಾಗಿರುತ್ತೆ. ಕೆಲವೊಬ್ರು ಕಾಯಿ ಚಟ್ನಿ ಮಾಡ್ತಾರೆ, ಬಟ್ ನಮಗೆ ಕಾಯಿ ಚಟ್ನಿ ಅಷ್ಟು ಇಷ್ಟ ಆಗಂಗಿಲ್ಲ. ಮೊಸರು ಬಜ್ಜಿ ಅಂತೂ ಸಖತ್ತಾಗಿ
ಕಾಣಿಸ್ತಾ ಇತ್ತು. ನೋಡಿದ್ರಲ್ಲ ನೀವೇ ಎಷ್ಟು ಕ್ರೀಮಿ ಥರ ಬಂದಿತ್ತು. ಬೀಟ್ ಮಾಡ್ಕೊತೀವಲ್ಲ ಹಾಗಾಗಿ. ತೀರೆ ಗಟ್ಟಿ ಮೊಸರಲ್ಲಿ ಮಾಡಿದ್ರೂ ಅಷ್ಟು ಇಷ್ಟ ಆಗೋಲ್ಲ. ಈ ರೀತಿ ಮೀಡಿಯಮ್ ಆಗಿದ್ದರೆ ಚೆನ್ನಾಗಿರುತ್ತೆ. ನೋಡಿರಿ ಪಲಾವ್ ಎಷ್ಟು ಚೆನ್ನಾಗಿ ಬಂದೈತಿ ಫ್ರೆಂಡ್ಸ್. ಇದು ಉದುರಾಗಿ ಸಾಫ್ಟಾಗಿರುತ್ತೆ ಮತ್ತು ಟೇಸ್ಟನ್ನು ಕೂಡ ಸಖತ್ತಾಗಿತ್ತು. ನಾನು ಅದಕ್ಕೆ ಸಂಡೇ ಬಿಸಿಯಾದ ಮಾಡ್ಕೊಂಡು ತಿಂದ್ರೆ ಆಯ್ತಂತ ಸಂಡೇ ಮಾಡಿದ್ದೆ. ಬಟ್ ಇವತ್ತು ಬಿಸಿ ಬಿಸಿ ತಿನ್ನೋಕ್ಕಾಗಿರಲಿಲ್ಲ. ಅಂದರೆ ಮುಖ ತೊಳೆದ್ಬಿಟ್ಟು ಆಗ ತಿಂದ್ಬಿಡ್ಬೋದು. ಬಟ್ ಕೆಲಸಗಳಿರ್ತಾವೆ ನೋಡಿರಿ, ಕಸ ಗುಡಿಸೋದು ಅದು ಇದು ಅಂತ ಹೇಳ್ಬಿಟ್ಟು ಅವೆಲ್ಲ ಕೆಲಸ ಮುಗಿಸ್ಕೊಂಡು ತಿನ್ಬೇಕಂದ್ರೆ ಆರೇ ಬಿಟ್ಟಿರ್ತೈತಿ. ಆದ್ರೆ ಪರವಾಗಿಲ್ಲ, ಚೆನ್ನಾಗಿತ್ತು. ಆರಿಂದಾಗೂ ಸ್ವಲ್ಪ ಪರವಾಗಿಲ್ಲ ಅನಿಸುತ್ತೆ. ಬಟ್ ಬಿಸಿ ಇದ್ದಾಗಿನ ರುಚಿ ಆರಿದ ಮೇಲೆ ಇರೋದಿಲ್ಲ. ಈಗ ನಮ್ಮಿತ್ತಾಗ ಬಾಕ್ಸಿಗೆ ಮೊಸರು ಬಜ್ಜಿ ಮತ್ತು ಪಲಾವ್ ಹಾಕಿ ರೆಡಿ ಮಾಡಿಟ್ಟಿದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದೈತಿ ಪಲಾವು. ಈ ರೆಸಿಪಿ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಈಗ ನೋಡಿರಿ ನಮ್ಮ ನವ್ಯಾಗ ತಿನ್ನಿಸಿದೆ, ಹಾಕಿದ್ದು ಕೂಡ ಎಲ್ಲ ಕೆಲಸಗಳು ಮುಗಿದಿದ್ವು. ನಾನು ಕೂಡ ನಾಷ್ಟ ಮಾಡಿದೆ. ನಾಷ್ಟ ಮಾಡಿದ ತಕ್ಷಣ ಇದು ಹಾಸಿಗೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ, ತೆಗೆದು ಬೆಡ್ಶೀಟ್. ಈಗ ಮತ್ತು ಹೊಸದು ಬೇರೆದು ವಾಶ್ ಮಾಡಿದ್ದು ಹಾಕಾಕತ್ತೀನಿ. ಇದ್ರ ಬೆಡ್ಡಿನ ಮೇಲ್ಗಡೆ ಬೆಡ್ ಪ್ರೊಟೆಕ್ಟರ್ ಅಂತ ಬರ್ತಾ, ಬಟ್ ಅದು ನಾನು ದೊಡ್ಡದು ಒಂದೇ ತರಿಸಿದ್ದೆ. ಬಟ್ ಅದನ್ನು ಕೂಡ ಹಾಳಾಗೈತಿ. ಇನ್ನೊಂದು ತರಿಸ್ಬೇಕು ಅಂದ್ಕೊಂಡೀನಿ. ನೋಡೋಣ ಯಾವಾಗಾಗುತ್ತೋ ಅವಾಗ ತರಿಸ್ಕೊತೀನಿ. ಅಂದರೆ ನಮ್ಮ ನವ್ಯ ಅಕಸ್ಮಾತ್ ನಾವೇನಾದರೂ ಡೈಪರ್ ಹಾಕಿಲ್ಲ ಅಂದಾಗ ಒಂದೊಂದು ಸಲ ಮಾಡ್ಕೊಂಬಿಡ್ತಾವಲ್ಲ ಸೂಸು. ಆವಾಗ ಬೆಡ್ಡು ಇವಾಗ ಮಳೆಗಾಲ ಚಳಿಗಾಲದಾಗ ಒಣಗೋದು ಭಾಳ ಕಷ್ಟ. ಬ್ಯಾಸ್ಗ್ಯಾಗ ಹೆಂಗೋ ನಡೀತಿತ್ತು. ಬಟ್ ಈಗ ಮಳೆಗಾಲದಾಗ ಬೆಡ್ ಪ್ರೊಟೆಕ್ಟರ್ ಬೇಕು. ಇಲ್ಲಾಂದ್ರೆ ಡೈಪರ್ ಹಾಕಲೇಬೇಕಾಗುತ್ತೆ ನೈಟು. ನೋಡೋಣ ಏನೇನು ಆಕೈತಿ ಶೇರ್ ಮಾಡ್ಕೊತೀನಿ. ಈಗ ಬೆಡ್ಶೀಟ್ ಹಾಕಾಕತ್ತೀನಿ. ತಲೆ ಹಿಡಿದು ಹೋಗ್ಬಿಡ್ತೈತಿ ಈ ಬೆಡ್ಶೀಟ್ ಹಾಕೋದ್ರೊಳಗನ. ಯಾಕಂದ್ರೆ ಸೈಜು ಒಂದೊಂದು ಸಲ ಗೊತ್ತೇ ಆಗಂಗಿಲ್ಲ. ನಾನು ಒಂದು ಸಲ ಅಡ್ಡ ಹಾಕ್ತೀನಿ, ಒಂದು ಸಲ ಉದ್ದ ಹಾಕ್ತೀನಿ. ಎರಡೂ ಫುಲ್ ಸೈಜ್ ಎಲ್ಲ ಸೇಮ್ ಕಣ್ಣಂಗೆ ಆಗ್ಬಿಡ್ತೈತಿ. ಇವಾಗ ನೋಡಿರಿ ಮತ್ತೆ ತೆಗೆದು ಮತ್ತೆ ಇನ್ನೊಂದು ಸಲ ಹಾಕಾಕತ್ತೀನಿ. ಈ ಸಲ ಏನು ಹಾಕಾಕತ್ತೀನಲ್ಲ ಇದು ಕರೆಕ್ಟ್ ಸೈಜ್ ಐತಿ. ಎರಡೂ ಅಂದರೆ 4 ಸೈಡೂ ಒಳಗಡೆ ಫೋಲ್ಡ್ ಮಾಡೋಕೆ ಹಾಸಿಗೆ ಉಳ್ಕೊಂಡಿತ್ತು ಬೆಡ್ಶೀಟ್. ಹಂಗೆ ಉಳ್ಕೊಂತು ಅಂದರೆ ನೀಟಾಗಿ ನಾವು ಎಲ್ಲ ಕಡೆನೂ ಮಡಿಚಿಬಿಟ್ಟು ಫೋಲ್ಡ್ ಮಾಡಿ ಒಳಗಡೆ ತುರ್ಕಿದ್ರೆ ಸ್ವಲ್ಪನೂ ಒದ್ದಾಡಿದ್ರೆ ಮಕ್ಕಳು ಒದ್ದಾಡಿದ್ರೆ ಒಂದು ಚೂರೂ ಇದಾಗಂಗಿಲ್ಲ. ಏನಂದರೆ ಸ್ಪ್ರೆಡ್ ಆಗಂಗಿಲ್ಲ, ಮುದುಡು ಆಗಂಗಿಲ್ಲ. ನೋಡಿರಿ ನಾನು ತೋರಿಸ್ತೀನಿ ನಿಮ್ಗೆ. ಎಷ್ಟು ನಾ ಹೆಂಗೆ ಹಾಕಿರ್ತೀನಿ ಹಂಗೆ ಇರ್ತೈತಿ. ಯಾಕಂದ್ರೆ ಮಕ್ಕಳು ಮಕ್ಕೊಂಡಿದ್ದಾಗ ಒದ್ದಾಡಿದ್ರು ಅಂದರೆ ಎಲ್ಲ ಬೆಡ್ಶೀಟ್ ಹಾಳಾಗ್ಬಿಡ್ತೈತಿ. ನಾವು ಹಾಕಬೇಕಾದ್ರೆ ನೀಟಾಗಿ ಎಲ್ಲ ಕಡೆಗೆ ಒಳಗಡೆ ತುರುಕಿ ಇಟ್ವಿ ಅಂದರೆ ಸ್ವಲ್ಪನೂ ಇದು ಹೆಚ್ಚು ಕಡಿಮೆ ಆಗಂಗಿಲ್ಲ. ಹೆಂಗೆ ಹಾಕಿರ್ತೀವಿ ಹಂಗೆ ಇರ್ತೈತಿ. ಆಮೇಲೆ ಇನ್ನೊಂದು ಹೆಂಗೆ ಗೊತ್ತಾ ಫ್ರೆಂಡ್ಸು, ಬೆಡ್ಶೀಟ್ಗಳನ್ನು ನಾವು ಮೀಶೋದಲ್ಲಿ ಅಥವಾ ಯಾವುದೇ ಆ್ಯಪಲ್ಲಿ ಒಂದು 200-300 ರೂಪಾಯಿ ಕೊಟ್ಟು ತರಿಸ್ಕೊಂಡ್ವಿ ಅಂದ್ರೆ ಅವು ಜಾಸ್ತಿ ದಿನ ಬಾಳ್ಕೆನೂ ಬರೋಲ್ಲ ಮತ್ತು ಬೆಡ್ ಸೈಜ್ಗೆ ಅವು ಅಡ್ಜಸ್ಟೂ ಆಗಂಗಿಲ್ಲ. ಹಾಗಾಗಿ ಸ್ವಲ್ಪ ದುಡ್ಡು ಹೆಚ್ಚು ಕಡಿಮೆ ಆದ್ರೂ ಪರವಾಗಿಲ್ಲ, ತೊಗೊಳೋ ಕೈಲೇ ಒಂದು ಒಳ್ಳೆ ಕ್ವಾಲಿಟಿ ಇರೋವಂಥದ್ದು, ಒಂದು ಒಳ್ಳೆ ಸೈಜ್ ಇರುವಂಥ ಬೆಡ್ಶೀಟ್ಗಳನ್ನ ತೊಗೊಂಡ್ರೆ ಬಾಳ್ಕೆನೂ ಚೆನ್ನಾಗಿ ಬರ್ತೈತಿ, ನೋಡೋಕ್ಕೂ ಚೆನ್ನಾಗಿರುತ್ತೆ ಮತ್ತು ಬೆಡ್ ಸೈಜ್ಗೆ ಕರೆಕ್ಟಾಗಿ ಫಿಟ್ಟಾಗಿ ಕುತ್ಕೊತಾವು. ನೋಡಿರಿ ಹಾಸಿಗೆನೆಲ್ಲ ನೀಟಾಗಿ ಹಾಕಿಟ್ಟೀನಿ. ಈಗ ನಮ್ಮ ನವ್ಯ ಬಂದು ಅಲ್ಲೇ ಮಲ್ಕೊಳೋದು ಅಷ್ಟೇ ಕೆಲಸ. ಹಾಲ್ನಾಗ ಕುತ್ಕೊಂಡಲ್ಲೇ ಮಕ್ಕೊಳಕತ್ತಿದ್ಲು. ಮತ್ತು ಕರ್ಕೊಂಬಂದು ಮನಗಿಸಿದೆ. ಫ್ರೆಂಡ್ಸ್ ನೋಡಿರಿ ನವ್ಯ ಹಾಸಿಗೆ ಹಾಸಿ ಮನಗಿಸಿದ್ದೆ. ಒಂದು ಅರ್ಧ ತಾಸು ಮಕ್ಕೊಂಡಾಯನ್ ಇವತ್ತು ಅಷ್ಟೇ. ಒಂದು ಅರ್ಧ ತಾಸು 1 ತಾಸು ಮಕ್ಕೊಳಕ್ಕೂ ಲೇಟಾಗಿ ಮಕ್ಕೊಂಡ್ಲು. ನಾನು ಎದ್ದು ಕೂತ್ಕೊಂಡ್ರೆ ಮಕ್ಕೊಳಂಗಿಲ್ಲ, ಪಕ್ಕಕ್ಕೆ ಮಕ್ಕೊಂತಾಳೆ. ನಾನು ನೋಡಿ ಮೊಬೈಲ್ನಾಗ ಕೆಲಸ ಇರ್ತಾವೆ. ಆ ಕೆಲಸ ಮುಗಿಸ್ಕೊಳ್ಬೇಕಂದ್ರೆ ಮಕ್ಕೊಂಡು ಕೈ ಹಿಂಗೆ ಹಿಡ್ಕೊಂಡ್ರೆ ಮೊಬೈಲ್ ಹಿಂಗೆ ಕೈ ಹಿಡ್ಕೊಂಡು ಏನಾರು ಮಾಡ್ಕೋದಿರ್ತಾವೆಲ್ಲ ನೋವು ಬಂದ್ಬಿಡ್ತೈತಿ. ಈಕಿ ನೋಡಿದ್ರೆ ನಾವು ಮಕ್ಕೊಂಡ್ರೆ ಅಷ್ಟೇ ಮಕ್ಕೊಂತಾಳೆ. ಇದೆ ನೀತ್ಯಾತ ಹಸುವಾಯ್ತಾ? ಬೇಗ ನಾಷ್ಟ ಮಾಡಿಸ್ಬಿಟ್ಟಿನಿ ಇವತ್ತು. ಹೇಳಿ ಸ್ವಲ್ಪ ಪಲಾವ್ ಐತಿ, ಅನ್ನ ಸಾಂಬಾರು ಐತಿ, ಊಟ ಮಾಡೈತೆ. ನಾನಂಕರ ಲೇಟಾಗಿ ತಿಂದೀನಿ. ಬಾಯ್ ಅಪ್ಪಾಜಿ.
ನಿದ್ದೆ ಅಪ್ರೆ ಆಯ್ತಾ ಏನು? ಹಾಂ, ನಿದ್ದೆ ಅಪ್ರೆ ಆಯ್ತಾ? ಮಾಡಾಗೈತಿ, ಮಳೆ ಬರ್ತೈತೆ ಏನೈತೆ? ಬಂದ ಬಿಡ್ತು ಮಳೆ. ರಪ್ಪ ಬಂದ ಬಿಡ್ತೈತಿ ತರಕಿಲ್ಲ. ದೊಡ್ಡ ಹಾಸಿಗೆ ಒಣ ಹಾಕಿ ಬಂದೀನಿ ಮ್ಯಾಗ ಹೋಗಿ. ಮತ್ತೆ ತಗೊಂಬರ್ರಿ, ನಾನು ತೋರಿಸ್ಕೊತೀನಿ. ಒಣಗಿತ್ತ ಹಿಂಗೆ ಬುಕ್ಕುಡಿ. ಆಬು ಆಬು ಅಯ್ಯ ನಾವ್ಯಾಕೆ ಹುಡ್ಕಲ್ವಲ್ಲ. ಹಾಂ, ಆಬು ಆಬು ಬೇಡ, ನೀರು ಬೇಡ. ಸ್ವಲ್ಪ ಹೋಯ್ತು ಬಿಡು, ಹಾಸಿಗೆ ತೊಯ್ತು. ಮಳೆ ಜೋರು ಬರಕತ್ತೈತಿ, ದೊಡ್ಡ ಹನಿ ಐತಿ. ಏನು ಮಾಡೋಕ್ಕಾಗಲ್ಲ, ತೊಗೊಂಡ್ಬಿಡುತ್ತೆ. ಈಗ ನಾ ಹೋದ್ರೆ ನಾ ತೋರಿಸ್ಕೊತೀನಿ, ಅದ್ರದ್ದು ತೊಗೊಂಡ್ಬಿಟ್ಟಿರ್ತೈತೆ ಆಲ್ರೆಡಿ. ಬೆಡ್ಶೀಟ್ ಅವೆಲ್ಲ ಮುಗ್ದವ, ಅವನ್ನ ಹೋಗಿ ಹಾಕ್ಬೇಕಂದ್ರೆ ಅಲ್ಲಿ ತೊಗೊಂಬಂದು ಅವ್ನ ಹಾಕಿ ಬರ್ಬೇಕಂತಂದೆ. ಈಗ ನೋಡಿ ಬಂದ ಬಿಡ್ತೈತಿ. ಈಗ ಮಳೆಗಾಲ ನೋಡ್ರಿ, ಯಾವಾಗ ಬರ್ತಾ ಯಾವಾಗ ಹೋಗುತ್ತಾ ಹೇಳೋಕ್ಕಾಗಿಲ್ಲ. ನೋಡ್ರಿ, ಈಗ ವಾಷಿಂಗ್ ಮಿಷಿನ್ ಬಟ್ಟೆ ಮುಗ್ದಿತ್ತು. ಬಟ್ಟೆ ಅಲ್ಲ, ಡೈಲಿ ಯೂಸ್ ಮಾಡೋ ಬಟ್ಟೆ ಅಲ್ಲ, ಇದು ಬೆಡ್ಶೀಟು, ಬೆಡ್ ಕವರು ಮತ್ತು ದಿಂಬು ಕವರು, ಬೆಡ್ ಪ್ರೊಟೆಕ್ಟ್ರು ಅವೆಲ್ಲ ಇದ್ವಲ್ಲ, ಅವನ್ನೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ. ಮುಗ್ದಿತ್ತದು. ಅವನೀಗ ತೆಗೆದು ಒಂದು ಪುಟ್ಟಿಯೊಳಗೆ ಹಾಕಿಡಾಕತ್ತೀನಿ. ಮಳೆ ಬಂತಲ್ಲ, ಹಾಗಾಗಿ ತೆಗೆದು ಇಟ್ಬಿಟ್ರಾಯ್ತು. ಆಮೇಲೆ ಮಳೆ ನಿಂತಾಗ ಹೋಗಿ ಹಾಕಿ ಬಂದ್ರಾಯ್ತು ಅಂತ ತೆಗೆದು ಇಟ್ಕೊಳಕತ್ತೀನಿ. ಹೊರಗಡೆ ಫುಲ್ ಮೋಡ ವಾತಾವರಣ. ನಂದು ಹೊಸದು ಜುಡಿಯೋದಲ್ಲಿ ತಂದಿದ್ನಲ್ಲ, ಅದನ್ನು ವಾಶ್ ಮಾಡಿ ಹಾಕಿದ್ದೆ. ಫ್ರೆಂಡ್ಸ್ ನೋಡ್ರಿ, ನಾವ್ಯಾಗ ಊಟ ಮಾಡಿಸಿದೆ. ಸ್ವಲ್ಪ ಪಲ್ಯ, ಇದು ಪಲಾವ್ ಇತ್ತು, ಅನ್ನ ಸಾಂಬಾರು ತಿನ್ನಿಸಿದೆ. ಈಗ ಬಟ್ಟೆನ ಒಣ ಹಾಕಿ ಅದನ್ನು ತಗೊಂಬರ್ತೀನಿ. ಮಳೆ ಬರಾಕತ್ತಿತ್ತಲ್ಲ ನೋಡ್ರಿ, ಈಗ ಬಿಸಿಲು ಹೊರಗೆ ಚಕ್ಕ ಬಿಸಿಲು ಬಂದೈತಿ. ಹಿಂಗಾಗಿ ಈಗ ಮಳೆಗಾಲದಾಗ ಬಿಸಿಲು ಯಾವುದು ಇಲ್ಲಿ ಬಿಡು, ಬೆಳಿಗ್ಗೆ ಬಂದಿಲ್ಲ, ಎಲ್ಲ ಖಾಲಿ ಆಗೈತಿ. ತಿಕ್ಬೇಕೀಗ. ಸಾಂಬಾರು ಐತಿ ರಾತ್ರಿಗೆ. ಇದ್ರ ಜೊತೆಗೆ ಚಪಾತಿ ಮಾಡಿಬಿಡ್ಬೇಕಂತ ಮಾಡೀನಿ. ಗಟ್ಟಿಯಾಗಿ ಚಲೋ ಐತಿ. ಅವನ್ನ ಹಾಕಿ ಬಂದು ಮೊಸರು ತೊಳಿತೀನಿ. ಅಷ್ಟರೊಳಗೆ ನಮಿತಾನ ತಿಂದು ರೆಡಿ ಹಾಕಳ ಓದಾಕ. ನಾವೇ ಇಲ್ಲೇ ಕುಂತಾಳ. ಊಟ ಮಾಡಿಸಿ ಕುಂದರ್ಸಿನಿ ನೋಡ್ರಿ ಈಗ ಮ್ಯಾಗ. ಹಾಂ, ಊಟ ಮಾಡಿದೆ? ಮಮ್ಮ ತಿಂದೆ? ಅಯ್ಯಯ್ಯ ಸೋಗ, ಮಮ್ಮ ತಿಂದೆ? ಮಮ್ಮ ತಿಂದ್ಯಾವ? ಹಾಂ. ಇವಾಗ ನೋಡ್ರಿ, ನಾನು ಮೇಲೆ ಬಂದು ಒಣ ಹಾಕಕತ್ತೀನಿ. ಒಂದು ದೊಡ್ಡದು ಹೊಚ್ಕೊಳೋದು ಅಲ್ಲೇ ಪಕ್ಕಕ್ಕೆ ಹಾಕಿದ್ದೆ. ಅದರದ್ದು ಕ್ಲಿಪ್ ಅವನ್ನೆಲ್ಲ ತೆಗೆದು ತಗೊಂಬಂದು ಬಟ್ಟೆ ಒಣ ಹಾಕಕ್ಕೆ ಬಂದೀನಿ. ಈಗ ಮಾಡ ನೋಡ್ರಿ ಎಷ್ಟು ಕಪ್ಪು ಮೋಡ ಆಗಿತ್ತು. ಬಟ್ ಮಳೆ ಬರಲಿಲ್ಲ. ಸ್ವಲ್ಪ ಮಧ್ಯಾಹ್ನ ಒಂದು ಚೂರು ಉದುರ್ತು ಹನಿ. ಅದಾದಮೇಲೆ ಬಿಸಿಲು ಬಿತ್ತು. ಬಿಸಿಲು ಬಿದ್ದಾದಮೇಲೆ ಮಳೆ ಬರಲೇ ಇಲ್ಲ. ಇದ ನೋಡ್ರಿ ಬೆಡ್ ಪ್ರೊಟೆಕ್ಟ್ರು ಹಾಳಾಗೈತಿ ಎಲ್ಲ. ಈ ಥರದ್ದು ತೊಗೋಬಾರ್ದು ಅನ್ನಿಸ್ಬಿಡ್ತು ನನಗೆ. ಯಾಕಂದ್ರೆ ನೋ ಯೂಸ್ ಇದು. ಫಸ್ಟಿಗೆ ತೊಗೊಂಡಾಗ ಅಷ್ಟೇ ಒಂದು ಸ್ವಲ್ಪ ಲೀಕೇಜ್ ಆಗಂಗಿಲ್ಲ. ಬಟ್ ಇವಾಗೆಲ್ಲ ಲೀಕೇಜ್ ಆಗುತ್ತೆ, ಹಾಕಿದ್ರೂ ಕೂಡ ಲೀಕೇಜ್ ಆಗುತ್ತೆ. ಹಾಗಾಗಿ ಇದನ್ನು ಬಿಸಾಕೋಕ್ಕೂ ಮನಸ್ಸಾಗ್ತಾಯಿಲ್ಲ, ಇಟ್ಕೊಳಕ್ಕೂ ಮನಸ್ಸಾಗ್ತಾಯಿಲ್ಲ. ಆದ್ರೂ ಒಂದೊಂದು ಸಲ ಹಾಕಿರ್ತೀನಿ ಬೆಡ್ ಬುಡಕ್ಕೆ, ಇರಲಿ ಮೆತ್ತಗಿರುತ್ತೆ ಅಂತಂದು. ಬಟ್ ಅದೇನು ಸಾಫ್ಟಾಗಿಲ್ಲ, ರಫ್ ಐತಿ. ಒಂಥರ ಪ್ಲಾಸ್ಟಿಕ್ ಅಂತಾರಲ್ಲ ಆ ಥರನೂ ಅಲ್ಲ, ಒಂಥರ ತರ್ಕಟ್ ಥರ ಐತೆ ಅದು. ಈಗ ಮೇಲೆ ಒಣ ಹಾಕಕ್ಕೆ ಬಂದೀನಿ. ನಮ್ಮದು ವಾಷಿಂಗ್ ಮಿಷಿನ್ನು ಒಳಗಡೆ ನಾನು ಇವಾಗ ಒಂದು ತಿಂಗಳದಿಂದ, ಇನ್ನೂ ಒಂದು ತಿಂಗಳಾಗಿಲ್ಲ, ಸರ್ವೀಸಿಗೆ ಬಂದಿದ್ರು ನೋಡ್ರಿ. ಸರ್ವೀಸ್ ಮಾಡಿ ಹೋಗಿದ್ರು. ಅವ್ರೇನು ಜಾಸ್ತಿ ಮಾಡಿದ್ದಿಲ್ಲ, ಬರೀ
ಫ್ರೆಶ್ ವಾಟರ್ ಬರ್ತೈತಲ್ಲ ಚಲೋ ವಾಟರು, ಕ್ಲೀನ್ ವಾಟರ್ ಪೈಪ್ನ ಹಿಂದ್ಗಡೆ ಫಿಲ್ಟ್ರ್ ತೆಗೆದು ಅದನ್ನ ಒಂದು ಸ್ವಲ್ಪ ಕ್ಲೀನ್ ಮಾಡಿ ಹಾಕಿ ಹೋಗಿದ್ರು. ಮತ್ತು ಇದು ಪೌಡ್ರ್ ಕೊಟ್ಟು ಹೋಗಿದ್ರು ನಮಗೆ ವಾಷಿಂಗ್ ಮಿಷಿನ್ಗೆ ಹಾಕಕ್ಕೆ. ಆ ಪೌಡ್ರ್ ಮಾತ್ರ ಸಖತ್ತಾಗೈತಿ ಫ್ರೆಂಡ್ಸು. ಹೊರಗಡೆ ನಾವು ತೊಗೊತೀವಿ ನೋಡಿರಿ ಕಡಿಮೆ ರೇಟಿಗೆ, ಆ ಪೌಡ್ರಿಂದ ಟಬ್ಬು ಚೆನ್ನಾಗಿ ಕ್ಲೀನ್ ಆಗೋಲ್ಲ. ಬಟ್ ಅವ್ರು ಕೊಟ್ಟು ಹೋಗಿರೋವಂಥ ಇದು ಟಬ್ ಕ್ಲೀನ್ ಬರುತ್ತಲ್ಲ ಪೌಡ್ರು, ಅದು ಮಾತ್ರ ಮಸ್ತ್ ಚೆನ್ನಾಗೈತಿ. ಎಲ್ಲ ಫುಲ್ ಸ್ವಚ್ಛಾಗೈತಿ, ಒಂದೇ ವಾಶ್ಗೆ ಎಲ್ಲ ಸ್ವಚ್ಛಾಗಿ ಬಟ್ಟೆನೂ ಕೂಡ ನೀಟಾಗಿ ಕ್ಲೀನ್ ಆಗ್ತವೆ. ಯಾವುದೇ ಥರದ್ದು ಸ್ಮೆಲ್ ಇಲ್ಲ ಬಟ್ಟೆಗಳು. ಮತ್ತು ವಾಷಿಂಗ್ ಮಿಷಿನು ಕೂಡ ಸ್ಮೆಲ್ ಹೋಗಿಬಿಟ್ಟೈತಿ. ಈಗ ಇನ್ನೇನು ಒಂದು ತಿಂಗಳು ಆಗಕ್ಕೆ ಬಂದೈತಿ. ಇನ್ನೊಂದು ಸಲ ನಾನು ಅದನ್ನು ಪೌಡ್ರ್ ಹಾಕಿ ಮತ್ತೆ ಟಬ್ ಕ್ಲೀನ್ ಮಾಡ್ಕೊತೀನಿ. ಆಗಾಗ ಒಂದು ತಿಂಗಳಿಗೆ ಒಂದು ಸಲ ನಾವು ಕ್ಲೀನ್ ಮಾಡ್ಕೊತ ಇದ್ವಿ ಅಂದ್ರೆ, ವಾಷಿಂಗ್ ಮಿಷಿನ್ ಟಬ್ ಕ್ಲೀನ್ ಮಾಡಿದ್ವಿ ಅಂದ್ರೆ ವಾಸನೆನೂ ಬರೋಂಗಿಲ್ಲ, ಸ್ಮೆಲ್ ಇರೋಂಗಿಲ್ಲ ಬಟ್ಟೆಗಳು ಮತ್ತು ಇದು ವಾಷಿಂಗ್ ಮಿಷಿನ್. ಆಗಾಗ ಅದನ್ನ ಕ್ಲೀನ್ ಮಾಡ್ಕೊತ ಇದ್ವಿ ಅಂದ್ರೆ ಮತ್ತು ಬಟ್ಟೆನೂ ಕೂಡ ನೀಟಾಗಿ ಕ್ಲೀನ್ ಆಕ್ಕವು. ಹಾಗಾಗಿ ಇವಾಗ ನನಗೊಂದು ಐಡಿಯಾ ಸಿಕ್ತು, ಇದೇ ಪೌಡರ್ನ ಯೂಸ್ ಮಾಡಿದ್ರೆ ವಾಷಿಂಗ್ ಮಿಷಿನ್ ಚೆನ್ನಾಗಿರುತ್ತೆ ಮತ್ತು ಕ್ಲೀನಾಗಿಯೇ ಇರುತ್ತೆ ಅಂತ ಅನ್ನೋದು ಗೊತ್ತಾಯಿತು ನನಗೆ. ನಮ್ಮ ಮನೆಯವ್ರು ಇಲ್ಲೇ ಲೋಕಲಲ್ಲಿ ಒಂದು ಅಂಗಡಿಯಲ್ಲಿ ತೊಗೊಂಬಂದು ಕೊಟ್ಟಿದ್ರು ನನಗೆ ಪೌಡ್ರು. ಬಟ್ ಅದರಿಂದ ಏನೂ ಕ್ಲೀನ್ ಆಗಿದ್ದಿಲ್ಲ ವಾಷಿಂಗ್ ಮಿಷಿನ್ ಟಬ್ಬು. ಬಟ್ ಅವ್ರು ಹೇಳಿದ್ದು ನಿಜ, ಹೊರಗಡೆ ಸಿಗುತ್ತಲ್ಲ ಆ ಪೌಡ್ರು ಈ ಪೌಡ್ರಿಗೂ ತುಂಬ ವ್ಯತ್ಯಾಸ ಐತಿ. ಅದು ಲೋಕಲ್ಲಾಗಿರುತ್ತೆ. ಇದರಲ್ಲಿ ಇರುವಂಥ ಡಿಟರ್ಜೆಂಟಲ್ಲಿರುವಂಥ ಕೆಮಿಕಲ್ಸ್ಗಳೇ ಬೇರೆ, ಅದರದ್ದೇ ಬೇರೆ. ಹಾಗಾಗಿ ಇದು ಚೆನ್ನಾಗಿರುತ್ತೆ, ಯೂಸ್ ಮಾಡಿ ನೋಡಿರಿ ನಿಮಗೆ ಗೊತ್ತಾಗುತ್ತೆ ಅಂದಿದ್ರು. ನಿಜ ಅದು. LG ಬ್ರ್ಯಾಂಡಿಂದನೇ ಕೊಡ್ತಾರೆ ನೋಡಿರಿ, ಅದನ್ನು ತೊಗೋಬೇಕು. ಲೋಕಲಲ್ಲಿ ತೊಗೊಂಡಿದ್ದು ಅಷ್ಟು ಬೇಗ ಕ್ಲೀನ್ ಆಗಂಗಿಲ್ಲ ವಾಷಿಂಗ್ ಮಿಷಿನ್. ಆಮೇಲೆ ನಮ್ಮ ನವ್ಯನ ಬಗ್ಗೆ ಒಬ್ಬರು ಕಮೆಂಟ್ ಹಾಕಿದ್ರು, ನಿಮ್ಮ ನವ್ಯಾಗ ಪೀಡ್ಸ್ ಬರುತ್ತನ್ರಿ ಅಂತಂದು ಕೇಳಿದ್ರು. ನಾನು ಕಮೆಂಟ್ ಬಾಕ್ಸಲ್ಲಿ ರಿಪ್ಲೈ ಮಾಡಿರ್ತೀನಿ, ಬಟ್ ಅವ್ರು ನೋಡಿರ್ತಾರೋ ಇಲ್ಲ ಗೊತ್ತಿಲ್ಲ. ಮೊನ್ನೆ ಮಾಡಿದ್ರು, ಅವತ್ತು ರಿಪ್ಲೈ ಮಾಡಿದ್ದೆ. ನಿನ್ನೆನೂ ಮಾಡಿದ್ರು, ರಿಪ್ಲೈ ಮಾಡೀನಿ. ಆದ್ರೂ ಅವರು ಕಮೆಂಟ್ ನೋಡಿಲ್ಲ ಅನಿಸುತ್ತೆ. ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡ್ರಾಯ್ತು ಅಂತ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ನಮ್ಮ ನವ್ಯಾಗ ಪೀಡ್ಸ್ ಬರ್ತಾನ ಅಂತ ಕೇಳಿದ್ರು. ಇಲ್ಲ, ನಮ್ಮ ನವ್ಯಾಗ ಹುಟ್ಟಿದಾಗ 1-2 ಸಲ ಬಂದಿತ್ತಂತ ಐ ಸಿ ಯುನಲ್ಲಿ ಅಡ್ಮಿಟ್ ಮಾಡಿದಾಗ. ಬಟ್ ಮನೆಗೆ ಕರ್ಕೊಂಬಂದ್ಮೇಲೆ ಇವತ್ತಿನವರೆಗೂ ಪೀಡ್ಸ್ ಬಂದಿದ್ದು ನಾನಂತೂ ನೋಡಿಲ್ಲ. ಅದು ಹೆಂಗೆ ಬರುತ್ತಂತನೂ ಗೊತ್ತಿಲ್ಲ ನನಗೆ ಪೀಡ್ಸ್. ಹಾಗಾಗಿ ಒಟ್ಟಿನಲ್ಲಿ ಒಂಥರ ಕೈ ನಡ್ಗಿಸ್ತಾಳೆ, ಅದು ಶಕ್ತಿಗೆ ನಡ್ಗಿಸ್ತಾಳೋ ಏನೋ ಅಂತ ನಾನು ಅಂದ್ಕೊಂಡಿದ್ದೀನಿ. ಒಟ್ಟಿನಲ್ಲಿ ಪೀಡ್ಸ್ ಅಂತೂ ಬಂದಿದ್ದು ನೋಡಿಲ್ಲ ನಾವು ಇಲ್ಲಿವರೆಗೂ. ಎಲ್ಲರೂ ಅದನ್ನೇ ಹೇಳ್ತಾರೆ, ಈ ಥರದ ಮಕ್ಕಳಿಗೆ ಪೀಡ್ಸ್ ಬರ್ತೈತಿ, ನೀವೇ ಗ್ರೇಟ್, ನಿಮ್ಮ ಮಗಳಿಗೆ ಪೀಡ್ಸ್ ಬರಲ್ಲ ಅಂತಿರಲ್ಲ, ಒಳ್ಳೆಯದು ಅಂತಂದು ಹೇಳ್ತಿರ್ತಾರೆ. ಅದು ಏನೋ ದೇವ್ರ ಆಶೀರ್ವಾದನೇ ಇರಬೇಕು ನಮ್ಮ ಮೇಲೆ. ಅದು ಒಂದು ಇಲ್ಲ ನಮಗೆ, ಅದು ಒಂದು ಇದ್ದಿದ್ರೆ ಅದು ಮತ್ತು ಕಣ್ಣಲ್ಲಿ ನೋಡಿ ಇನ್ನೊಂದು ಸ್ವಲ್ಪ ಜೀವನಕ್ಕೆ ನೆಮ್ಮದಿನೇ ಇಲ್ದಂಗೆ ಆಕ್ಕಿತ್ತು. ಏನು ಮಾಡೋಕ್ಕಾಗಲ್ಲ, ಒಂದು ಕೊಟ್ಟಿಲ್ಲ ಅಂದರೆ ಇನ್ನೊಂದು ಒಂದು ಕೊಟ್ಟಿರ್ತಾನೆ, ಒಂದು ಕಸ್ಕೊಂಡಿರ್ತಾನೆ ದೇವರು. ಇಷ್ಟೇ ಇವತ್ತಿನ ವಿಡಿಯೋ. ಇಷ್ಟ ಆದ್ರೆ ಲೈಕ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.